ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಡಿಯೋ ಮಾಡಲು ಕಾರಣ ಏನಂದರೆ, ನಮ್ಮ ಮನೆಯಲ್ಲಿ ಸ್ಕೂಟಿ ತಂದಿದ್ವಿ. ಇವಾಗ ಒಂದು ಸುಮಾರು ದಿವಸ, ಒಂದು 20 ದಿವಸ ಆಯಿತು. ಸೊ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ನಾನು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಸೊ ಇದು ಮಕ್ಕಳ ಸ್ಕೂಟಿ. ಬೇಕಾದರೆ ಮಕ್ಕಳಿಗೆ ಗಾಡಿ ಇತ್ತು, ಸುಮಾರು ಟೈಪ್ಸ್ ಗಾಡಿ ಇದ್ದಿತ್ತು. ಸೊ ನಮಗೆ ಇದು ಸ್ಕೂಟಿ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಮಕ್ಕಳಿಗೆ ಈಗ ಮುಂದೆ ಟ್ರೈನಿಂಗ್ ಎಲ್ಲ ಅಂದರೆ ಅವರಿಗೆ ಒಂಥರ ಕಾನ್ಫಿಡೆಂಟ್ ಬರಬೇಕು, ಗಾಡಿ ಬಿಡೋ ಥರ ಅಂತ ಒಂದು ಆಸೆಯಿಂದ ಅವಳಿಗೆ ಸ್ಕೂಟಿ ತೆಗೆಸಿ ಕೊಟ್ಟಿದ್ವಿ. ಇದರಲ್ಲಿ ನೋಡಿ, ಈ ಸ್ಕೂಟಿ ನೋಡುವಾಗ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನೋಡಿ, ಇದು ಮಿರರ್ ಇದೆ ಅಲ್ಲ, ಸೊ ಇದೇನು ಒರಿಜಿನಲ್ ಅಲ್ಲ, ಸುಮ್ಮನೆ ಅವರು ಒಂದು ಪ್ಲಾಸ್ಟಿಕ್ಕಿಂದ ಮಾಡಿ ಮತ್ತು ಇದು ಕವರ್ ಅಂಟಿಸಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಸ್ಕೂಟಿ. ಹಿಂದೆ ಕೂಡ ಲೈಟ್ ಇದೆ. ಸೊ ಇದು ನಾವು ಡಿಸೈನ್ ಅಂಟಿಸಿರೋದು. ಸೊ ಇದು ನಮಗೆ ಇಷ್ಟ ಆಯ್ತಂತ ನಾವು ತೆಗೆದು ಅಂಟಿಸಿರೋದು ಇದು. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಅಂತ ಕೂತ್ಕೊಳ್ಳೋಕ್ಕೆ ಸೀಟ್ ನೋಡಿ, ಪ್ಲಾಸ್ಟಿಕ್ದೇ ಸೀಟ್, ಫೈಬರ್ದು, ಚೆನ್ನಾಗಿದೆ. ಬಟ್ ಮೆದು ಇಲ್ಲ, ಅಂದರೆ ಒಳ್ಳೆಯದೆ, ಕಂಫರ್ಟೇಬಲ್ ಇದೆ. ಸೊ ಫ್ರೆಂಡ್ಸ್, ಇದು ಮಕ್ಕಳಿಗೆ ಗಾಡಿಯಲ್ಲೇ ಹಿಂದೆ ಮತ್ತು ಮುಂದೆ ಹೋಗೋಕ್ಕೆ. ಸೊ ಇದನ್ನು ಹೀಗೆ ಒತ್ತಿದರೆ ಮುಂದೆ ಅಥವಾ ಹಿಂದೆ ಹೋಗುತ್ತೆ. ಮುಂದೆ ಹಿಂದೆ ಹೋಗೋಕ್ಕೆ ಇಲ್ಲಿ ಬಟನ್ ಇದೆ. ಸೊ ಇಲ್ಲಿ ಫಾರ್ವರ್ಡ್ ಅಂತ ಇದೆ. ಇದು ಹೀಗೆ ಮುಂದೆ ಮಾಡಿದರೆ ಮುಂದೆ ಹೋಗುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಸ್ಟಾಪ್ ಅಂತ ಇದೆ. ಸೊ ಇದು ಮಧ್ಯದಲ್ಲಿ ನಿಂದ್ರಿಸಿದರೆ ಸ್ಟಾಪ್ ಆಗುತ್ತೆ, ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ. ಸೊ ಇದು ಬ್ಯಾಕ್ ಅಂತ ಇದೆ. ಸೊ ಇದು ಹಿಂದೆ ಬರುತ್ತೆ, ಫಾರ್ವರ್ಡು, ಸ್ಟಾಪ್, ಬ್ಯಾಕ್, ಸರಿನಾ? ಸೊ ಇದನ್ನು ನಾವು ಯಾವುದ್ರಲ್ಲಿ ಇಟ್ಕೊಂಡಿರ್ತೀವಿ ಆವಾಗ ಇದನ್ನು ಪ್ರೆಸ್ ಮಾಡಿದಾಗ ಮುಂದೆ ಅಂದರೆ ಮುಂದೆ ಹೋಗುತ್ತೆ. ಇದು ಮಧ್ಯದಲ್ಲಿ ಇಟ್ಕೊಂಡ್ರೆ ಇದು ಪ್ರೆಸ್ ಮಾಡಿದರೂ ಎಲ್ಲೂ ಅಲ್ಲಾಡೋದಿಲ್ಲ. ಸೊ ಇದು ಹಿಂದೆ ಮಾಡಿದಾಗ ಇದನ್ನು ಪ್ರೆಸ್ ಮಾಡಿದ್ರೆ ಹಿಂದೆ ಬರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಆನ್ ಮಾಡೋ ಬಟನ್ ಇಲ್ಲಿದೆ ನೋಡಿ, ಆನ್ ಆಯಿತು ಫ್ರೆಂಡ್ಸ್. ಇದರಲ್ಲಿ ಸಾಂಗ್ ಬರುತ್ತೆ. ಇದು ಹಾರ್ನ್ ಹಾಕೋದು, ಹಾರ್ನ್ ನೋಡಿ, ಹಾರ್ನ್ ಆಗ್ತಾಯಿದೆ ನೋಡಿ. ಈಗ ಇಲ್ಲಿ ಸಾಂಗ್ ಬರುತ್ತೆ. ಸ್ಟಾಪ್ ಮಾಡೋದು ಇದು ನೋಡಿ, ಸಾಂಗ್ ಬರುತ್ತೆ. ಬೇಕಾದರೆ ಇದು ನಾವು ಇಯರ್ಫೋನ್ ಹಾಕಿ ಕೇಳ್ಬೋದು. ಇಲ್ಲಿ ನಾವು ಚಿಪ್ ಕೂಡ ಹಾಕ್ಬೋದು ನೋಡಿ ಫ್ರೆಂಡ್ಸ್, ಮೆಮೊರಿ ಚಿಪ್ ಕೂಡ ಹಾಕ್ಬೋದು. ಸೊ ನೋಡಿ, ನೆಕ್ಸ್ಟ್ ಏನಪ್ಪ ಅಂದರೆ, ಲೈಟ್ ಬಿದ್ದಿದೆ ಹಿಂದೆ. ಈಗ ಇಲ್ಲಿ ಮುಂದೆ ಕೂಡ ಲೈಟ್ ಬಿದ್ದಿದೆ ನೋಡಿ, ಎಷ್ಟು ಒಳ್ಳೆ ಲೈಟ್ ಕೊಟ್ಟಿದ್ದಾರೆ ಮುಂದೆ ಕೂಡ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ, ಪೇರೆಂಟ್ಸ್ ಕೂಡ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಮಕ್ಕಳನ್ನು ಅದ್ರ ಮೇಲೆ ಕೂಡಿಸಿ ನಾವು ಹಿಂದೆ ಮುಂದೆ ಮಾಡ್ಬೋದು. ಇದನ್ನು ಹಿಂದೆ ಮುಂದೆ ಮಾಡ್ಬೋದು. ಇದನ್ನು ನಾವು ಲಾಕ್ ಮತ್ತು ಅನ್ಲಾಕ್ ಅಂತ, ಕೆಲವು ಸಲ ಏನಾಗುತ್ತೆ ಅಂದರೆ ಮಕ್ಕಳೇ ಆಪ್ರೇಟ್ ಮಾಡುವಾಗ ಇದನ್ನು ಅನ್ಲಾಕ್ ಮಾಡಿಕೊಂಡು ನಮ್ಮ ಮನಸ್ಸು ಬಂದ ಕಡೆ ಅಂದರೆ ನಮಗೆ ಗೊತ್ತಿಲ್ಲದೇ ಒತ್ತಿದರೆ ಕಷ್ಟ ಅಂತ ಲಾಕ್ ಅಂತ ಇಟ್ಟಿದ್ದಾರೆ. ಅನ್ಲಾಕು ಇದೆ. ಸೊ ನಮಗೆ ಅವರು ಇದು ಮುಂದೆ ಗಾಡಿ ಬಿಡದೇ ಇರುವಾಗ ಅವರು ಸುಮ್ಮನೆ ಕೂತ್ಕೊಂಡಿದ್ದಾಗ ನಾವು ಬೇಕಾದರೆ ಮುಂದೆ ಹೀಗೆ ಇದು ಅನ್ಲಾಕ್ ಮಾಡಿಕೊಂಡು ಈಗ ಮುಂದೆ ಅಂದರೆ ಮುಂದೆ ಬರುತ್ತೆ ನೋಡಿ. ಈಗ ಮುಂದೆ ಬರ್ತಾ ಇದೆ ನೋಡಿ. ಸೊ ಇದು ಹಿಂದೆ, ಬ್ಯಾಕ್ ಅಂತ ಹಿಂದೆ ಹೋಗುತ್ತೆ ನೋಡಿ, ಹಿಂದೆ ಹೋಗ್ತಾ ಇದೆ ನೋಡಿ. ಸೊ ಇವಾಗ ಮುಂದೆ ಅಂತ ಫ್ರಂಟ್ ಬಂತು ನೋಡಿ ಫ್ರೆಂಡ್ಸ್. ಸೊ ಇದು ಈ ಥರ ಆಪ್ರೇಟ್ ಆಗುತ್ತೆ. ಇದಕ್ಕೆ ರಿಮೋಟ್ ಕೊಟ್ಟಿದ್ದಾರೆ. ಸೊ ಬೇಕಾದರೆ ಹಾಡು ಹಾಕ್ಕೊಂಡು ಮಕ್ಕಳು, ಇದು ಹಾರ್ನು, ಇದು ಸಾಂಗು. ಅವ್ರು ಬೇಕಾದರೆ ಯಾರಿಗೆ ಕೇಳಿಸೋದು ಬೇಡ ಅಂದರೆ ಇಯರ್ಫೋನ್ದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಸೌಂಡ್ ಜಾಸ್ತಿ ಇಲ್ಲ ಇದಕ್ಕೆ, ಯಾಕಂದರೆ ಡಿಸ್ಟರ್ಬ್ ಆಗಬಾರ್ದು. ಅಥವಾ ಮನೆಯಲ್ಲಿ ಜಾಸ್ತಿ ತುಂಬ ಹೊತ್ತು ಮಕ್ಕಳು ಹಿಂಗೆ ಆಟ ಆಡುವಾಗ ಸಾಂಗ್ ಕಡಿಮೆ ಮಾಡು ಅಂದರೆ ಕೇಳೋದಿಲ್ಲ ಅಲ್ವಾ. ಹಾಗಾಗಿ ಇವರೇ ಸೌಂಡ್ ಏನು ಮಾಡಿದ್ದಾರೆ, ಲೆಸ್ ಆಗೇ ಇಟ್ಟಿದ್ದಾರೆ, ಮಕ್ಕಳಿಗೆ ಮಾತ್ರ ಕೇಳೋ ಥರ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಮುಂದೆ ಹೋಗ್ತಾ ಇದೆ ನೋಡಿ. ಈಗ ಹಿಂದೆ ಬಂತು ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಚಾರ್ಜರ್ ಮಾಡೋ ಆಪ್ಷನ್ ಇದೆ. ಯಾಕಂದರೆ ಇದು ಚಾರ್ಜಿಂಗ್ ಮಾಡಿದ್ರೇ ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಚಾರ್ಜರ್
ಚಾರ್ಜಿಂಗ್ ಮಾಡೋದೊಂದು ಇದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಚಾರ್ಜಿಂಗ್ ಹೋಲ್ ಅಂತ. ಸೊ ನೋಡಿ, ಬೇಡ ಅಂದರೆ ಈಗ ಇದನ್ನು ಹಾಕಿದರೆ ಆಯಿತು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳಿಗೂ ಬೇಕಾದರೆ ತೆಗೆಸಿಕೊಡಿ. ಸೊ ಇದನ್ನು ಬಿಡುವಾಗ ನಾವು ಅವ್ರ ಮೇಲೆ ಗಮನ ಇಡೋದು ಒಳ್ಳೆಯದು, ಯಾಕಂದರೆ ಮಕ್ಕಳು ಯಾವ್ಯಾವ ಕಡೆ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲಲ್ವ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶಾನು ಎದ್ದೇಳು, ಅಲ್ಲಿಂದ ಕೂತ್ಕೋದ್ರ ಮೇಲೆ ಕೂತ್ಕೋ. ಚಿನ್ನುಗೆ ಕ್ಲಿಪ್ ಸಿಕ್ತ ನೋಡಿ, ಕ್ಲಿಪ್ ಇಟ್ಕೊಂಡು ಓಡಾಡ್ತಾನೆ. ಏ ಚಿನ್ನು, ಶನಾ ಬಸ್. ಇದು ಬೇಡ ಆದಾಗ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆಯಿತು. ಸ್ಟಾರ್ಟ್. 1 2 3. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನೆಕ್ಸ್ಟ್ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.